ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಬೆದರಿಸೋದಕ್ಕೆ ಹೋಗಿ ಮರ್ಡರ್ ಆಗಿದೆ. ವಾರ್ನಿಂಗ್ ಕೊಡಲು ಕರೆದುಕೊಂಡು ಬಂದಿದ್ದಂತಹ ದರ್ಶನ್ ಬಾಡಿಗಾರ್ಡ್ಗಳು ಹಲ್ಲೆ ಮಾಡಿದ್ದಾರೆ. ಮಾತಿಗೆ ಮಾತು ಬೆಳೆದು ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒದ್ದಿದ್ದಾರೆ ಬಾಡಿಗಾರ್ಡ್ಸ್. ತೀವ್ರ ಅಸ್ವಸ್ಥವಾಗಿ ರೇಣುಕಾಸ್ವಾಮಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕೊನೆಗೆ ಮೃತದೇಹವನ್ನು ಅಲ್ಲಿಯೇ ಬಿಸಾಡಿ ಹೊರಟಿದ್ದಾರೆ ದರ್ಶನ್ ಬಾಡಿಗಾರ್ಡ್ಸ್. ರೇಣುಕಾಸ್ವಾಮಿಯನ್ನ ಬೆದರಿಸೋದಕ್ಕೆ ಹೋಗಿ ಕೊನೆಗೆ ಮರ್ಡರ್ ಮಾಡಿದ್ದಾರೆ ದರ್ಶನ್ ಬಾಡಿಗಾರ್ಡ್ಸ್. ಈಗ ಬರ್ತಾ ಇರತಕ್ಕಂಥ ಮಾಹಿತಿ, ವಾರ್ನಿಂಗ್ ಕೊಡಿ ಅಂತ ಏನೋ ಹೇಳಿದ್ರಂತೆ ದರ್ಶನ್, ಅಂದರೆ ಸ್ವಲ್ಪ ಬೆದರಿಸಿ ಹೆದರಿಸಿ ಅಂತ. ಹಾಗೆ ಮಾತಿಗೆ ಮಾತು ಬೆಳೆದಿದೆ. ಆಗ ಮರ್ಮಾಂಗಕ್ಕೆ ಒದ್ದು ಕೊಲೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ. ರೇಣುಕಾಸ್ವಾಮಿಯನ್ನ ಬೆದರಿಸೋದಕ್ಕೆ ಅಂತನ್ಬಿಟ್ಟು ದರ್ಶನ್ ಹೇಳಿದ್ರು. ಬೆದರಿಸೋದಕ್ಕೆ ಅಂದರೆ ಈ ಥರ ಎಲ್ಲ ಮಾಡಬೇಡ, ಮೆಸೇಜ್ ಮಾಡಬೇಡ ಅಂತ ಏನೋ ಹೇಳೋದಕ್ಕೆ ಅಂತ ಕರೆದಿದ್ದಾರೆ. ಆ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಹಲ್ಲೆಯಾಗಿದೆ ಅಂತಕ್ಕಂಥದ್ದು. ಬಟ್ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಸಾವಿನ ಕಾರಣ ಏನು, ಎಲ್ಲಿ ಯಾವ ಭಾಗಕ್ಕೆ ಬಲವಾದ ಏಟು ಬಿದ್ದಿದೆ, ಇವೆಲ್ಲವೂ ಕೂಡ ಪೋಸ್ಟ್ಮಾರ್ಟಮಲ್ಲಿ ಗೊತ್ತಾಗುತ್ತೆ. ಆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಇದೆಲ್ಲವೂ ಕೂಡ ಕನ್ಫರ್ಮ್ ಆಗುತ್ತೆ. ಆದರೆ ಸದ್ಯದ ಮಾಹಿತಿ ಮತ್ತು ದರ್ಶನ್ ಹೇಳಿರ್ತಕ್ಕಂಥದ್ದು ವಿಚಾರಣೆ ಸಂದರ್ಭದಲ್ಲಿ, ನಾನು ಕೊಲೆ ಮಾಡೋದಕ್ಕೆ ಹೇಳಿರಲಿಲ್ಲ, ಸುಪಾರಿ ಕೂಡ ಕೊಟ್ಟಿರಲಿಲ್ಲ, ಬೆದರಿಸಿ ಅಂತ ಅಷ್ಟೇ ಹೇಳಿದ್ದೆ, ಬಟ್ ಅವರು ಕೊಲೆ ಮಾಡಿದ್ದಾರೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಬಟ್ ಆ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದರು. ಅಂದರೆ ಹೊಡೆತ ಬಿದ್ದಾಗ ಅಸ್ವಸ್ಥಗೊಂಡು ಅಲ್ಲಿಯೇ ಅವರು ಮೃತಪಟ್ಟರು ಅಂತಕ್ಕಂಥದ್ದು ಕೂಡ ಕನ್ಫರ್ಮ್ ಆಗ್ತಾ ಇದೆ. ಈಗಾಗಲೇ 10ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದಿದ್ದಾರೆ. ಎಲ್ಲರ ವಿಚಾರಣೆ ಕೂಡ ನಡೀತಾ ಇದೆ. ಸೊ ಯಾರ್ಯಾರ ಪಾತ್ರ ಏನೇನು ಇದರಲ್ಲಿ, ಇದು ಈಗ ಕನ್ಫರ್ಮ್ ಆಗಬೇಕು. ದರ್ಶನ್ ಪಾತ್ರ, ಪವಿತ್ರ ಗೌಡ ಪಾತ್ರ ಏನು ಎತ್ತ ಇವೆಲ್ಲವೂ ಕೂಡ ಗೊತ್ತಾಗಬೇಕು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಬಹುತೇಕ ವಶಕ್ಕೆ ಪಡೆದಿರತಕ್ಕಂಥ ಎಲ್ಲರ ವಿಚಾರಣೆ ಕೂಡ ನಡೆದಿರುತ್ತೆ. ಸೊ ಏನು ಹೇಳಿಕೆಗಳು ಬರ್ತಾ ಇದೆ ಪ್ರಾಥಮಿಕ ವಿಚಾರಣೆಯಲ್ಲಿ ಅಂತ? ಅರವಿಂದ್, ಪ್ರಾಥಮಿಕ ವಿಚಾರಣೆಯಲ್ಲಿ ನಟ ದರ್ಶನ್ ಹೇಳಿರೋದು ಒಂದೇ, ಅಂದರೆ ಈ ಪ್ರಕರಣದಲ್ಲಿ ನೇರವಾಗಿ ನಾನು ಕೊಲೆ ಮಾಡಿ ಅಂತ ಯಾವುದೇ ರೀತಿಯ ಸುಪಾರಿ ನೀಡಿಲ್ಲ. ಆತ ಪದೇ ಪದೇ ನನ್ನ ಪತ್ನಿಗೆ ಅಶ್ಲೀಲವಾಗಿ ಮೆಸೇಜಿಂಗ್ ಮಾಡ್ತಿದ್ದ ಮತ್ತು ಕೆಟ್ಟದಾಗಿ ಅವಾಚ್ಯ ಪದಗಳಿಂದ ನಿಂದಿಸ್ತಾ ಇದ್ದ ಅನ್ನೋ ನಿಟ್ಟಿನಲ್ಲಿ ಶನಿವಾರ ರಾತ್ರಿ ಅವರನ್ನು ಕರ್ಕೊಂಬಂದು, ಅಂದರೆ ಇವರ ಏನು ಸೆಕ್ಯೂರಿಟೀಸ್ ಏನಿರ್ತಾರೆ ಅವ್ರಿಗೆ ಹೇಳಿ ಆ ಶನಿವಾರ ಸುಮ್ಮನಹಳ್ಳಿ ಜಂಕ್ಷನ್ನಿನ ಅಲ್ಲಿ ಮೋರಿ ಹತ್ರ ಆ ಜಾಗಕ್ಕೆ ಕರೆಸ್ತಾರೆ. ಕರೆಸಿದ ಸಂದರ್ಭದಲ್ಲಿ ಆತನಿಗೆ ವಾರ್ನಿಂಗ್ ಕೊಡುವ ಸಂದರ್ಭದಲ್ಲಿ ಇವರ ಬೆಂಬಲಿಗರೇನಿದ್ರು ಅವರು ಏಕಾಏಕಿ ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಆತನಿಗೆ ಬಲವಾದ ಏಟು ಬಿದ್ದ ಪರಿಣಾಮ ಆತ ಸ್ಥಳದಲ್ಲೇ ಸಾವನ್ನಪ್ತಾರೆ. ಈ ವಿಚಾರವನ್ನು ಅದೇ ಜಾಗದಿಂದ ನಟ ದರ್ಶನ್ಗೂ ಕೂಡ ಇವರೇನು ಸೆಕ್ಯೂರಿಟೀಸು ಮಾಹಿತಿ ನೀಡಿದ್ರು. ಆ ಮಾಹಿತಿ ನೀಡಿದ ನಂತರದಲ್ಲಿ ಆತನನ್ನು ಅಲ್ಲೇ ಇದ್ದಂಥ ರಾಜಕಾಲುವೆಗೆ ಎಸೆದು ಹೋಗಿರುವಂಥದ್ದು. ಮಾರನೇ ದಿವಸ ಅಂತ ಬಂದಂಥ ಅನುಗ್ರಹ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಏನಿರ್ತಾರೆ ಅವ್ರು ನೋಡಿದಂಥ ವೇಳೆಯಲ್ಲಿ ಆ ಮೃತದೇಹಕ್ಕೆ ತಲೆ ಮತ್ತು ಮುಖದ ಭಾಗಕ್ಕೆ ಗಂಭೀರ ಸ್ವರೂಪದ ಗಾಯಗಳುಂಟಾಗಿ ಆತ ಸಾವನ್ನಪ್ಪಿರೋದ್ರ ಬಗ್ಗೆ ಗೊತ್ತಾಗುತ್ತೆ. ಆ ನಂತರದಲ್ಲಿ ಆತ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಮಾಹಿತಿ ನೀಡಿದ್ದ. ಕಾಮಾಕ್ಷಿಪಾಳ್ಯ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ ನಂತರದಲ್ಲಿ ಅದನ್ನು ಆ ಮೃತದೇಹನ ಪೋಸ್ಟ್ಮಾರ್ಟಮ್ಗೂ ಕೂಡ ಕಳಿಸಿದ್ದಾರೆ. ಆ ನಂತರದಲ್ಲಿ ವಿಚಾರಣೆ ತನಿಖೆ ಮುಂದುವರೆದು ಈ ಆರೋಪಿಗಳು ಕೊಲೆ ಮಾಡಿರೋದ್ರ ಬಗ್ಗೆ ಸಾಕ್ಷಿ ಸಿಕ್ಕಿ ಮೊದಲಿಗೆ 3 ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರದಲ್ಲಿ ಹಂತವಾಗಿ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದಂಥ ವೇಳೆಯಲ್ಲಿ ಆತ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಅನ್ನೋದು ಗೊತ್ತಾಗುವಂಥದ್ದು. ಆತ ಈ ರೀತಿಯಾಗಿ ಅಶ್ಲೀಲ ಮೆಸೇಜ್ಗಳನ್ನು ಮಾಡ್ತಿದ್ದ ಕಾರಣಕ್ಕೆ ನಟ ದರ್ಶನ್ ಸೂಚನೆ ಕೊಟ್ಟಿದ್ರು, ನಮಗೆ ಆತನನ್ನು ಕರೆಸಿ ವಾರ್ನ್ ಮಾಡಿ ಅಥವಾ ತಿಳಿ ಹೇಳಿ ಅಂತ ವಾರ್ನ್ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಗಲಾಟೆ ಆದಂಥ ವೇಳೆಯಲ್ಲಿ ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಅಷ್ಟೇ ಅಲ್ಲದೆ ನಟ ದರ್ಶನ್ ಪಾತ್ರವೂ ಕೂಡ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದ್ವು. ಯಾಕೆಂದರೆ ನಟ ದರ್ಶನ್ ಪ್ರಭಾವಿ ನಟ ಆಗಿರೋದ್ರಿಂದ ಏಕಾಏಕಿ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಸೂಕ್ತ ದಾಖಲೆಗಳಿರೋದಕ್ಕೆ ಅವ್ರನ್ನ ಮೈಸೂರು ತನಕ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿರುವಂಥದ್ದು. ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಆತನನ್ನು ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ವೇಳೆಯಲ್ಲಿ ನಾನು ವಾರ್ನ್ ಕೊಡೋಕ್ಕೆ ಹೇಳಿದ್ದು ನಿಜ, ಆದರೆ ನಾನು ಯಾವುದೇ ರೀತಿಯ ಸುಪಾರಿ ಕೊಟ್ಟಿಲ್ಲ ಅಥವಾ ಮರ್ಡರ್ ಮಾಡೋಕ್ಕೂ ಕೂಡ ನಾನು ಸೂಚನೆ ಕೊಟ್ಟಿಲ್ಲ ಅನ್ನೋದಷ್ಟೇ ಹೇಳಿರುವಂಥದ್ದು. ಆದರೆ ಇತರೆ ಆರೋಪಿಗಳು ಹೇಳಿಕೆ ನೀಡಿದ್ದಾರೆ. ಆ ಹೇಳಿಕೆ ಆಧರಿಸಿ ನಟ ದರ್ಶನನ್ನು ಇನ್ನೂ ಕೂಡ ವಿಚಾರಣೆ ಮಾಡ್ತಾ ಇರುವಂಥದ್ದು. ವಿಚಾರಣೆ ನಂತರದಲ್ಲಿ ಏನೆಲ್ಲ ಮಾಹಿತಿಗಳು ಹೊರಬೀಳ್ತವೆ, ಏನಾದರೂ ಸುಪಾರಿ ಕೊಟ್ಟಿದ್ರಾ ಅಥವಾ ಜಸ್ಟ್ ಬೆದರಿಕೆಗೆ ಅಷ್ಟೇ ಸೂಚನೆ ಕೊಟ್ಟಿದ್ರ ಅನ್ನೋದು ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗಿರುವಂಥದ್ದು. ಹಾಗಾಗಿ ಇನ್ನೊಂದು ಕೆಲವು ಗಂಟೆಗಳಲ್ಲಿ ನಟ ದರ್ಶನ್ ವಿಚಾರಣೆ ಕರೆಸಿದ ನಂತರದಲ್ಲಿ KC ಜನರಲ್ ಅಥವಾ ಬೋರಿಂಗ್ ಆಸ್ಪತ್ರೆಗೆ ಅವರನ್ನು ಕರೆತಂದು ಏನು ಮೆಡಿಕಲ್ ಮಾಡಿಸಿ ನಂತರದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಬೋರಿಂಗ್ ಆಸ್ಪತ್ರೆ ಬಳಿ ಸುಮಾರು 3ಕ್ಕೂ ಹೆಚ್ಚು KSRP ವಾಹನಗಳು, ಸುಮಾರು 100ಕ್ಕೂ ಹೆಚ್ಚು
ಪೊಲೀಸರು ಕೂಡ ಅಲರ್ಟ್ ಆಗಿರುವಂಥದ್ದು, ಬ್ಯಾರಿಕೇಡ್ ಹಾಕ್ಕೊಂಡು ಬೇಕಾದಂಥ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿರುವಂಥದ್ದು. ಒಂದು ವೇಳೆಯಲ್ಲಿ ಏನಾದರೂ ವೈದ್ಯಕೀಯ ತಪಾಸಣೆಗೆ ಕರ್ಕೊಂಬಂದರೆ ಹೆಚ್ಚಿನ ಅಭಿಮಾನಿಗಳು ಸೇರ್ಬೋದು, ಗಲಾಟೆ ಆಗುವ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಾಗಿ ಪೊಲೀಸರು ಕೂಡ ಸ್ಟೇಷನ್ ಆಗ್ಬೋದು, ಕೋರ್ಟ್ ಆಗ್ಬೋದು, ಈ ರೀತಿ ಬೋರಿಂಗ್ ಆಸ್ಪತ್ರೆ ಎಲ್ಲಿ ಕರ್ಕೊಂಬರ್ಬೇಕು ಅಂದರೂ ಕೂಡ ಅದು ಸೂಕ್ತ ಬಂದೋಬಸ್ತ್ ಮಾಡಿಕೊಂಡು ನಂತರದಲ್ಲಿ ಕರ್ಕೊಂಬರುವಂಥದ್ದು. ಆದರೆ ವಿಚಾರಣೆಯಲ್ಲಿ ಬೇರೆ ಏನೆಲ್ಲ ಮಾಹಿತಿಗಳು ಹೊರಬರ್ತವೆ, ಕೇವಲ ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕಷ್ಟೇ ಈ ಕೊಲೆ ಆಗಿದೆಯಾ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ ಅನ್ನೋದು ನಂತರದಲ್ಲೇ ಗೊತ್ತಾಗಬೇಕಾಗಿರುವಂಥದ್ದು. ಓಕೆ, ಹಾಗೆ